ಇನ್ನೊಂದು ಸುದ್ದಿ, ಮಂಜುನಾಥ್ ಅವರ ವಿರುದ್ಧ FIR ಅಂತೆ. ಯಾವ ಮಂಜುನಾಥು? ಎನ್ ಮಂಜುನಾಥ್. ಯಾವ ಎನ್ ಮಂಜುನಾಥು? ವಕೀಲರು, ಸುಜಾತಾ ಭಟ್ ಪರ ವಕೀಲರು. ಇವರು ಸುಜಾತಾ ಭಟ್ ಅವರನ್ನು ರಿಪ್ರೆಸೆಂಟ್ ಮಾಡಿಕೊಂಡು ಆರಂಭದಲ್ಲಿ ಪ್ರಕರಣಕ್ಕೆ ಎಂಟ್ರಿ ಆದರೂ, ಆ ನಂತರ ಸುಜಾತಾ ಭಟ್ ವಿಷಯ ಬಿಟ್ಟು ಈ ಗುಂಡಿ ಅಗಿತಾ ಇರುವಾಗ ಅಲ್ಲಿ ಅಷ್ಟು ಹಣ ಸಿಗ್ತವೆ, ಇಲ್ಲಿ ಇಷ್ಟು ಹಣ ಸಿಗ್ತವೆ, ಅಷ್ಟು ಅಸ್ಥಿ ಪಂಜರ ಸಿಗ್ತವೆ, ಇಷ್ಟು ಅಸ್ಥಿ ಪಂಜರ ಸಿಗ್ತವೆ, ಇವತ್ತು ಗುಂಡಿ ಅಗದಾಗ ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಹರಿದೋಗಿರೋ ಚಡ್ಡಿ ಸಿಕ್ಕಿದೆ, ಬ್ಲೌಸ್ ಸಿಕ್ಕಿದೆ, ಈ ರೀತಿಯಾದಂಥ ಪ್ರೆಸ್ ನೋಟ್ಗಳನ್ನು ಕೊಡ್ತಾ ಇದ್ದಂಥ ಎನ್ ಮಂಜುನಾಥ್ ಅವರ ವಿರುದ್ಧವೂ FIR ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ 7ನೇ ತಾರೀಖು ವಿಚಾರಣೆಗೆ ಬರಬೇಕು ಅಂತ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸುಜಾತಾ ಅವರಿಗೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಇವ್ರಿಗೂ ಒಂದು ನೋಟಿಸನ್ನು ವಾಟ್ಸಾಪ್ ಮಾಡಿದರು, ನೀವು ವಿಚಾರಣೆಗೆ ಬರಬೇಕು ಅಂತ SIT ಅವರು ಹೇಳಿದರು. ಇವರು ಹೇಳಿದ್ರು, ಇಲ್ಲ ನಾನು ಬ್ಯುಸಿ ಇದ್ದೀನಿ, ಬೇರೆ ಯಾರನ್ನೂ ಕಳಿಸ್ತೀನಿ ಸುಜಾತಾ ಅವ್ರ ಜೊತೆಗೆ ಅಂತ. ಸುಜಾತಾ ಜೊತೆಗೆ ವಕೀಲರು ಹೋದರೋ ಹೋಗಲಿಲ್ವೋ, ಒಟ್ಟು ಎನ್ ಮಂಜುನಾಥ್ ಅಂತೂ ಹೋಗಲಿಲ್ಲ. ಇದೇ ವಕೀಲರು ನಾವು ಮಹಾಬಲೇಶ್ವರ ಮಧ್ಯಸ್ಥ ಅವರ ಇಂಟರ್ವ್ಯೂ ಟೆಲಿಕಾಸ್ಟ್ ಮಾಡಿದ್ವಲ್ಲ, ಸುಜಾತಾ ಅವರ ಅಕ್ಕನ ಗಂಡನ ಇಂಟರ್ವ್ಯೂ, ಆ ಇಂಟರ್ವ್ಯೂನಲ್ಲಿ ಅವರು ವಿವರಗಳನ್ನು ಹೇಳಿದರು. ಅದರ ಹೈಲೈಟ್ ಏನಪ್ಪ, ಸಾರಾಂಶ ಏನಪ್ಪ ಅಂದರೆ, ಸುಜಾತಾಗೆ ಅವತ್ತು ಮಗಳೇ ಆಗಿರಲಿಲ್ಲ, ಯಾಕೆ ಸುಜಾತಾ ಭಟ್ ಆಗಿರಲಿಲ್ಲ ಅಂತ. ಸುಜಾತಾ ಭಟ್ ಆಗಿರಲಿಲ್ಲ, ಅನಿಲ್ ಭಟ್ ಅನ್ನೋರ ವಿಷಯ ಯಾರಿಗೂ ಕುಟುಂಬದಲ್ಲಿ ಗೊತ್ತಿಲ್ಲ, ಮಗಳಂತೂ ಆಗೇ ಇಲ್ಲ ಅಂತ. ಆ ವಿಷಯವನ್ನು ಮಹಾಬಲೇಶ್ವರ ಮಧ್ಯಸ್ಥ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿದಾಗ ಎನ್ ಮಂಜುನಾಥ್ ಅವರು ಹೇಳಿದ್ರು, ನಾನು ಹೇಳಿದ್ದು ಸತ್ಯ ಅಂತ ಒಂದು ಅಫಿಡವಿಟ್ ಬರೆಸ್ಕೊಳ್ಳಿ ಮಹಾಬಲೇಶ್ವರ ಮಧ್ಯಸ್ಥ ಹತ್ರ, ಯಾರನ್ನ ಹೆಂಗೆ ಜೈಲಿಗೆ ಕಳಿಸ್ಬೇಕು ನನಗೆ ಗೊತ್ತು ಅಂತ ಇದೇ ಎನ್ ಮಂಜುನಾಥ್ ಅವರು ಹೇಳಿದ್ರು. ಆವತ್ತು ನಾನು ಕೇಳಿದೆ, ಕೋಳಿ ಕೇಳಿ ಮಸಾಲೆ ಅರಿತಾರ ಯಾರಾದರೂ ಅಂತ. ಈಗ ನಾವು ಏನೋ ಸುದ್ದಿ ಪ್ರಸಾರ ಮಾಡಿರ್ತೀವಪ್ಪ, ನೀವು ಪ್ರಸಾರ ಮಾಡಿದ ಸುದ್ದಿಯನ್ನು ನಿಜ ಅಂತ ಅಫಿಡವಿಟ್ ಬರೆದು ಕೊಡಿ, ಆಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನಾವು ಅಂತ ಯಾರು ಹೇಳ್ತಾರೆ. ಇದು ಒಳ್ಳೆ ಕಥೆ ಇದು. ಇದೇ ಮಂಜುನಾಥ್ ಅವರ ಮುಂದೆ ಆ ಸುಜಾತಾ ಇಲ್ಲೇ ಇದೆ ನೋಡಿ ನನ್ನ ಮಗಳ ಫೋಟೋ ಅಂತ ಒಂದು ಫೋಟೋನು ತೋರಿಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಫೋಟೋದ ಹಕೀಕತ್ ಹುಡುಕೊಂಡು ಕೊಡಗಿನ ತನಕ ಹೋಯಿತು. ವಾಸಂತಿಯ ಫೋಟೋ ಇದು ಅಂತ ಸಾಕ್ಷಿ ಸಮೇತ ನಾವು ನಿಮ್ಮೆದುರಿಗೆ ಪ್ರತಿಯೊಂದು ವಿವರವನ್ನು ಬಿಚ್ಚಿಟ್ವಿ. ಶಿ ಗಾಟ್ ಎಕ್ಸ್ಪೋಸ್ಡ್. ಅದಾದ ನಂತರ ಮಂಜುನಾಥ್ ಅವರು ಹೊರಗಡೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಪಾಪ ಅವ್ರ ಕೇಸ್ಗಳಿರ್ತವೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಈ ವಿಷಯದಲ್ಲಿ ಎಲ್ಲೂ ಹೊರಗಡೆ ಬಂದು ಮಾತನಾಡಲಿಲ್ಲ. ಯಾವುದೋ ಒಂದು ಮಾಧ್ಯಮಕ್ಕೆ ಇವರು ಕೊಟ್ಟಂಥ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಸುಜಾತಾ ಭಟ್ ಅಂತ ಹೇಳಿಕೊಂಡು ಈ ವೃದ್ಧೆ ನನ್ನ ಹತ್ರ ಬಂದಾಗ ಆಕೆ ಜೊತೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, SP ಆಫೀಸ್ಗೆ ಹೋಗಿದ್ದೀನಿ. ಆಕೆ ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅಂತ ನಾನೇ ಕೆದಕಕ್ಕೆ ಹೋಗಲಿ ಅನ್ನುವ ಅರ್ಥದಲ್ಲಿ ಮಂಜುನಾಥ್ ಅವರು ಮಾತಾಡಿದ್ರು. ಈಗ ಸದರಿ ಮಂಜುನಾಥ್ ಅವರ ವಿರುದ್ಧ SITಯಲ್ಲಿ FIR ದಾಖಲಾಗಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. SIT ತನಿಖೆಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ಹರಡಿದ ಬಗ್ಗೆ ದೂರು ಇದು. ಕಂಪ್ಲೇನೆಂಟ್ ಯಾರು? ರಘುರಾಮ್ ಶೆಟ್ಟಿ ಅಂತ, ಧರ್ಮಸ್ಥಳದ ನಿವಾಸಿ. ಬೇಸಿಕಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಇವರು ಜುಲೈ 30ನೇ ತಾರೀಕು ಬಿಡುಗಡೆ ಮಾಡಿದಂಥ ಪತ್ರಿಕಾ ಹೇಳಿಕೆಯ ಬಗ್ಗೆ ಅಂತೆ. ಪತ್ರಿಕಾ ಹೇಳಿಕೆಯಲ್ಲಿ ಅವ್ರು ಹೇಳಿದ್ರಲ್ಲ, ಪಾಯಿಂಟ್ ನಂಬರ್ 1ನಲ್ಲಿ 2 ಮೃತದೇಹ, ಪಾಯಿಂಟ್ ನಂಬರ್ 2ರಲ್ಲಿ 2 ಮೃತದೇಹ, ಪಾಯಿಂಟ್ ನಂಬರ್ 3ರಲ್ಲಿ 3, 4 ಮತ್ತು 5ರಲ್ಲಿ 6, ಹಿಂಗೆ ಬರಿತಾ ಹೋಗಿದ್ರು ಅವರು. ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಮೃತದೇಹಗಳಿದ್ದಾವೆ ಅಂತ. ಟೋಟಲ್ ಕೂತ್ಕೊಂಡು ಲೆಕ್ಕ ಹಾಕಿದ್ದೆ ನಾನು ಅವತ್ತು. ಇದನ್ನ 55 ಶವಗಳು, 55 ಅಸ್ಥಿ ಪಂಜರಗಳಿದ್ದಾವೆ ಅಲ್ಲಿ ಅಂತ ಬರೆದಿದ್ರು ಇವರು ಬಿಡುಗಡೆ ಮಾಡಿದ ಪ್ರೆಸ್ ನೋಟ್ನಲ್ಲಿ. ನಮ್ಮ ದೇಶದಲ್ಲಿ ಯಾರೋ ಏನೋ ಹೇಳಿದ ಮೇಲೆ ಅದು ಸುಳ್ಳಾದರೆ ಆನ್ಸರೇಬಲ್ಲೇ ಅಲ್ಲ, ಅವರು ಆನ್ಸರೇಬಲ್ಲೇ ಅಲ್ಲ. ಈ ವಿಷಯ ಮುಗಿತು, ಮುಂದಿನ ವಿಷಯಕ್ಕೆ ಹೋಗೋಣ ಅನ್ನುವ ರೀತಿಯಲ್ಲಿ ಇವರು ಸುಜಾತಾ ಅವರ ಮಗಳ ಫೋಟೋ ಬಿಡುಗಡೆಯಲ್ಲಿ ಬ್ಯುಸಿ ಆಗಿಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.